ಒಂದು ದಿವಸ ಏನಾಗ್ಯದಕ್ಕೆ ಕಾಳವೆ ಇಟ್ಟೆಲ್ಲ ಬಂಗಾರ ಆಭರಣ ಹಾಕ್ಕೊಂಡು ಹೊಸ ಸೀರೆ ಉಟ್ಕೊಂಡು ಆಕೆ ತನ್ನ ಮನೆಯಿಂದ ಹಿಂಗೆ ಹೊರಗೆ ಹೋಗೋದ್ರಾಗ ಈಕಿಗೆ ಒಬ್ಬಕ್ಕೆ ನಿಗಣ್ಣಿದ್ಲು. ನಿಗಣ್ಣೆ ತೊಗೊಂಡಿರ್ತಾರಲ್ಲ, ನಿಗಣ್ಣಿದ್ಲು ಇದನ್ನು ಹೆಣ್ತಿ. ಈಕೆ ಹೆಂಗೆ ನೋಡಲ್ಲು, ಈಕೆ ನಮ್ಮ ಅಕ್ಕ ಕಣ್ಣಂಗೆ ಕಾಣ್ಲಾಕತ್ತಾಳಲ್ಲ. ನಿನ್ನೆ ಮೊನ್ನೆ ನೋಡಿದ್ರೆ ಹರಗೆ ಸೀರೆ ಉಟ್ಕೊಂಡು ತಿರುಗಾಡ್ತಿದ್ಲು. ಇವತ್ತು ಇಟ್ಟು ಬರೋಕ್ಕ ಸೀರೆಯಲ್ಲಿ ಬತ್ತು, ಬಂಗಾರಲ್ಲಿ ಬತ್ತು. ಯಾವಾಗಿಂದ ಓಡಿ ಹಾಲು ಹೋಗಿಂದ ಕೇಳತ್ತಾಳ, ಯಾಕ ಅಂದ್ಲು. ಏನ ತಂಗಿ ಅಂದ್ಲು. ಅಲ್ಲ, ನಿನ್ನೆ ಮೊನ್ನೆ ನೋಡಿದ್ರಿಂದ ಹರಗೆ ಸೀರೆ ಉಟ್ಕೊಂಡು ಅಡ್ಡಾಡ್ತಿದ್ದಿ, ಮತ್ತು ಇವತ್ತು ಇಟ್ಟೆಲ್ಲ ಎಲ್ಲಿದು ಬತ್ತು ಅಂದ ಕೂಡನ ಪಾಪಕ್ಕೆ ಒಳ್ಳೆ ಭಕ್ತಿವಂತ ಹೆಣ್ಮಗಳಕ್ಕೆ ಕಾಳವೆ. ಅಯ್ಯ ತಂಗಿ ಏನು ಕೇಳ್ತೇವ, ನಮ್ಮ ಮನೆಗೆ ಒಬ್ಬರು ಜಂಗಮಾಮೂರ್ತಿಗಳು ಬಂದಿದ್ರ, ಭಿಕ್ಷಾ ಅಂದೆ ಅಂದ್ರೆ ನಾ ಅಳ್ಳಕತ್ನೆ, ಮನೆ ನೀಡೋಕ್ಕೇನೂ ಇಲ್ಲ ತಂದು. ಯಾವ ನಿನ್ನ ಮನೆಯಾಗ ಸ್ನಾನ ಪೂಜೆ ಮಾಡ್ಕೊಳಂಗಾಗ್ಯದ ಅಂದರು. ಬಾಯಪ್ಪ ಅನ್ನೆ. ಏನ್ರಿ ಜಳಕ ಮಾಡಿದ್ರು, ಪೂಜೆ ಕುಂತಿದ್ರು. ಮ್ಯಾಲೆ 3 ಜೋಳ ತೆನೆಯವತ್ತು ತಗೋ ಅಂದರು. ಅದನ್ನು ತೊಗೊಂಡೆ. ಕುಟ್ಟಂದ್ರು ಕುಟ್ಟದೆ. ಅದನ್ನು ಒಡೆದು ಬೀಸುಕರಾಗಿ ಒಡೆದೆ ಅಂತ ನುಚ್ಚು ಮಾಡಿದ್ರು ಮಾಡನ್ನೆ. ಅದಾದ ಬಳಕೆಯಿಂದ ಅದನ್ನು ದೊಡ್ಡ ಹರಿವಿ ಇಡು ಅಂದರು. ಹರಿವಿ ಇಟ್ಟನೆ. ಏನ್ರಿ ಯಾವಾಗಿಂದ ಅದು ಕುದಿತಕ್ಕಂಥ ಹರಿವಿ ತಂದು ತಲೆ ಮೇಗೆ ಇಡು ಅಂದರು, ಇಟ್ಟನೆ. ಅದಕ್ಕೆ ಒಣಕಿ ತೊಗೊಂಡು ಹೊಡಿ ಅಂದರು, ಹೊಡೆದ್ನೆ. ಮುತ್ತು ರತ್ನ ಬಿದ್ದಾವ ಅಂದು. ಈಕೆ ಅಂದು ಈಟೆ ಮಾಡಿದೆ ಅಂದು. ಇಟ್ಟೆ ಮಾಡಿದ್ರು ಇಟ್ಟಾಗ್ಯದ ಅಂದ್ಲಕ್ಕೆ. ನಾ ಯಾಕೆ ಮಾಡಬಾರ್ದು ಏನ್ರಿ? ಆಕೆಗೆ ಇಟ್ಟು ಮುತ್ತು ರತ್ನ ಬಿದ್ದಾವ ಅಂದ್ರೆ ನಾ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ಬೀಳ್ತಾವ ತಿಳ್ಕೊಂಡಂದು. ಈಕೆ ಏನು ಮಾಡೋದು, ಸೀದಾ ಮನೆಗೆ ಬಂದು. ಮನೆಗೆ ಬರೋದ್ರಾಗ ಗಂಡ ಕೂತಿತ್ತು. ಯಾವಾಗಿಂದ ಗಂಡ ಕೂತಿದ್ದ, ಗಂಡಗಂದ್ಲು, ಏನ್ರಿ ಏನು, ಹೋಗಿ ಒಬ್ಬ ಐನೂರಿಗೆ ಹೇಳಿಬರ್ರಿ, ಒಬ್ಬ ಸ್ವಾಮಿಗೆ ಹೇಳಿಬರ್ರಿ ಅಂದು. ಅವ ಅಂದ, ನಿನ್ನ ಕೈ ಮೇಲೆ ಮಣ್ಣು ಚೆಲ್ಕೊಂಡು ಯಾರಿಗೂ ತುತ್ತು ಅನ್ನ ಹಾಕಿಲ್ಲ, ಒಂದು ಕಾಣಿಕೆ ಕೊಟ್ಟಿಲ್ಲ ನೀ, ಹಾಂ ಇವತ್ತ್ಯಾಕೆ 500 ಅಂದ. ಸುಮ್ಮನೆ ಹೇಳಿ ಬಾ. ಬರೀ ಅಡ್ಡೆ ಮಾತಾಡ್ತಿದ್ರು ಬಾಯ ಮಣ್ಣು ಗಂಡಗೆ. ಏನ್ರಿ ಸುಮ್ಮನೆ ಅಡ್ಡೆ ಮಾತಾಡ್ತಾರೆ. ಹೋಗಿ ಹೇಳಿ ಬಾ. ಯಾವಾಗಂದ್ರೆ ಹೇಳಿ ಬಾ ಅಂದ್ಕೊಂಡು ನನಗೇನು ಮಾಡ್ತದೆ ಬಿಡು ಹತ್ತಿಕೊಳೋದು. ಇದು ಹೋಯ್ತು 500. ಯಾರು ಗಂಡ ಹೋಗಿ ಅಂದ, ಓ ಗುರುಗಳ ಯಾಕ್ರಿ, ನಾಳೆ ಮುಂಚೆ ನಮ್ಮ ಮನೆ ಬೆನ್ನ ಯಾಕೊಲ್ದತ್ತವ ಆ ಕಡೆ ಈ ಕಡೆ ನಡಿ ಭಿನ್ನ ಹೇಳೋ ಪದ್ಧತಿ. ಯಾವಾಗ ಭಿನ್ನ ಹೇಳಿ ಬಂದ ಬಳಿಕ ಈಕೆ ಏನು ಇರ್ತಾಳ ಕಾಳವೆ ನೆಗಣಿಗೆ ಬೆಳಗನ ನಿದ್ದೆ ಹತ್ತಲಿಲ್ಲ. ಯಾಕೆ ನಿದ್ದೆ ಹತ್ತಲಿಲ್ಲ? 500 ಬಂದಂಗೆ ಕನಸು ಬೀಳಕತ್ತಿದ್ವು ಆಕಿ. 500 ಬಂದಂಗೆ ಆಗೋದು, ನುಚ್ಚಿನ ಗಡಿಗೆ ತಲೆ ಮೇಗಿಟ್ಟಂಗೆ ಆಗೋದು, ಅದಕ್ಕೆ ಒಣಕಿ ತೊಗೊಂಡು ಹೊಡೆದಂಗೆ ಆಗೋದು, ಮುತ್ತು ರತ್ನಾಗಿ ಮನೆ ತುಂಬಿದ್ದಂಗೆ ಆಗೋದು, ಕೈಯ ಪಾಟ್ಲಿ ಮಾಡಿಸ್ಕೊಳಂಗೆ ಆಗೋದು, ಕೊಳ್ಳಾಗ ಬಿಲ್ವರ್ ಮಾಡಿಸ್ಕೊಳಂಗೆ ಆಗೋದು. ಏನ್ರಿ ಹಿಂಗೆ ಒಟ್ಟು ಕೊಳ್ಳಾಗ ನಕ್ಲೆಸ ನಾನ ಹಿಂಗೆಲ್ಲ ವಜ್ಜಿಟ್ಟಿಕ್ಕಿದೆಲ್ಲ ಮಾಡಿಸ್ಕೊಂಡು ಹಿಂಗೆ ಬೆಳ್ಳಗನ ಕನಸು ಹಾಕಿ. ಇವ ಸ್ವಾಮಿಗೆ ಇವ್ರು ಎಂದೂ ಇಲ್ಲಾರ್ದು ಭಿನ್ನ ಹೇಳ್ಯಾರಂದ್ರೆ ಏನು ಮಾಡಿರ್ತಾರೋ ಏನಿಲ್ಲ. ಏನ್ರಿ ಚಲೋದು ಉಂಡು ಬರ್ಬೇಕು, ಚಂದಾಗೆ ಕಮ್ಮಗೆ ಅಂತ ತಿಂದು ಬರ್ಬೇಕಂತ ತಿಳ್ಕೊಳೋದು. ಇದು ಮುಂಜಾನೆ ಎದ್ದದು. ಇದಕ್ಕೂ ಬೆಳಗ್ಗೆ ನಿದ್ದಿಲ್ಲ. ಇದಕ್ಕೂ ಗುಲಾಬ್ ಜಾಮೂನ್ ತಿಂದಂಗೆ ಆಗೋದು, ಮೈಸೂರು ಪಾಕ್ ತಿಂದಂಗೆ ಆಗೋದು. 500 ಮುಂದಿನ ಕತೆ ಈ ಮಗನಿಗೇನು ಗೊತ್ತಾ ಹೇಳ್ತೀನಿ. ಮುಂಜಾನೆ ಇವ ನಸಿಕೆಗೆ ಎದ್ದು ಜಳಕ ಗಿಳಕ ಮಾಡಿ ಅಗ್ದಿ ರಬ್ಬಗೆ ವಿಭೂತಿ ಪಬತಿ ಮೈ ತುಂಬ ಹಚ್ಕೊಂಡು ಕುಂತಿದ್ದ ಕಟ್ಟಿಗೆ. ಈಗ ಬೆಳಗ್ಗೆ ನಿದ್ದಿನಿಲ್ಲಲ್ಲ. ಮುಂಜಾನೆ 6 ಆಗಿತ್ತು. ಇದು ಗಂಡು ಮಕ್ಕೊಂಡಿತ್ತು. ಗಂಡಿಗೆ ಬಕ್ಕನಂಗೆ ಒದ್ಲು ರೀ. ಒತ್ಕೊಂಡು ಯಾಕಾತು ಇನ್ನೂ ಬಿತ್ತದ ನೋಡು, ಹೋಗಿ 500 ಕರ್ಕೊಂಬ ಅವ ಅಂದ. ಇಡು ಜಲ್ದಿ ಹೆಂಗೆ ಬರ್ತಾರೆ, ಇನ್ನೂ ಅವ್ರು ತಯಾರಾಗಲಿ ಎದ್ದಾರೆ ಹೇಳಿ ಅಂದ ಕೂಡ ನೀವ ಐಕೆ ಅನ್ನಂದು ನಿನ್ನಂಗೆ ತಿಂದು ಬೀಳ್ತಾರೆ ಅವರು. ನಾನು ಹೋಗು, ಅವ್ರು ಎದ್ದಿರ್ತಾರೆ, ಹೋಗು ಸ್ವಾಮಿಗಳು. ಯಾವಾಗ ಎದ್ದಿರ್ತಾರೆ ಹೋಗೋದು ಕೂಡ ಹಾಗೆ ಕಣ್ಣು ತಿಕ್ಕೋತ ಹೋಯ್ತು. ಹೋಗುದ್ರ ಇವರು ಕೂತಿದ್ರು ಕಟ್ಟದಲ್ಲಿ ಹಿಂಗೆ ಕೂತಂಗೆ. ಹೇಳ್ರಿ ಮೊದಲೇ 500 ಕೆಟ್ಟ ಕರ್ಗ. ಏನ್ರಿ ಕರ್ಗ 500 ಒಂಥರ ತೊಳೆದು ಬೆಂಕಿ ಇದ್ದಂಗೆ ಇದ್ದ. ಹೇಳ್ರಿ ಈ ಬೆಂಕಿಗೆ ನೀರು ಹಾಕೋದು ಕುಳಿರಿ ಇದ್ದಿಲ್ಲ ಹೆಂಗಾಗಿರ್ತದೆ ಹಂಗೆ ಅಟ್ಟ ಕರ್ಗವ. ಅದ್ರಾಗ ರಬ್ಬಾಗಿ ವಿಭೂತಿ ಹಚ್ಕೊಳನ್ನ ಮತ್ತು ನೋಡ್ರಿ ಕರ್ಗಿದ್ದವ್ರಿಗೆ ಅಂದ ವಿಭೂತಿ ಭಾಳ ರಬ್ಬ ಕಾಣ್ತಿರ್ತ. ಪಾಪ ಕರ್ಗ ಇದು ಮೈ ತುಂಬ ವಿಭೂತಿ ಹಚ್ಕೊಂಡು ಕೂತಿದ್ದ. ಓ ಗುರುಗಳೇ ನಡ್ರಿ ಅಂದ. ಎಟ್ಟತನೋ ಒಂದು ನಸಿಕೆಗೆ ತಯಾರಾಗಿನ್ನ. ನಡ್ರಿ ಗುರುಗಳು ನಡ್ರಿ. ಪಾಪ ಕರ್ಕೊಂಡು ಬಂದ. ಬರೋದ್ರಾಗಿ ಇವ್ನು ಹೆಣ್ತಿ ಅಂದ ಹೊರಗೆ ನಿಂತಿದ್ಲು. ಇವ ದಡಗುಟ್ಟಿಗೆ 500 ಒಳಗೆ ಹೊಂಟಿತ್ತಿದ್ವು. ಅವ ಅಕ್ಕಿ ಅಂದ್ಲು, ಅಲ್ಲೇ ನಿಂದಿರ್ರಿ ಅಂದ್ಲು. ಇವೇನು ತಿಳಿದಪ್ಪ, ಅದಕ್ಕೆ ನೀರಿಗೆ ಹಾಕಿ ಕರ್ಕೋತಾರನ್ನಂತಂದು ಇದು ತಿಳಿದದ. ಈಕಿ ಒಂದು ಸಾವನ ಭಿಕ್ಷಾ ಅಂದಿ ಅನ್ನು ಅಂದು. ಅವ ಅಂದ, ನಾ ಯಾಕೆ ಭಿಕ್ಷೆ ಬೇಡಲಿ, ನನಗೆ ಭಿನ್ನ ಹೇಳಿದೆಲ್ಲ ತಮ್ಮ, ನೀ ಅನ್ನರೇನು, ಸುಮ್ಮನೆ ಯಾಕೆ ಭಿಕ್ಷೆ ಬೇಡ್ರಿ, ನಾ ಭಿನ್ನ ಹೇಳಿದಿನ ಊಟ ನಡಿ ಒಳಗೆ ನೀ ಅನ್ನರೇ ಅನ್ನಲ್ಲು. ಯಾವ ಭಿಕ್ಷಾ ಅಂದಿ ಅಂದು ಕೊಳನೆ ಇದು ಈಕಿ ಹಳ್ಳಕತ್ತ. ಮನ್ಯಾಗ ಒಂದು ತುಕುಡು ರೊಟ್ಟಿ ಇಲ್ಲ, ಒಂದು ಕಾಳು ಆಳಿಲ್ಲ, ಏನು ನೀಡಲಿ ಏನಿಲ್ಲ. ಅವ ಅಂದ, ನಿನ್ನ ಮನೆಗೆ ಏನೂ ಇಲ್ಲ, ನನಗೆ ಭಿನ್ನ ಹೇಳಿದೆ ತಿವ 500. ಇವನಿಗೇನು ಗೊತ್ತಾ, ನಿನ್ನ ಮನೆಗೆ ಏನಿಲ್ಲ ನನಗೆ ಭಿನ್ನ ಹೇಳಿದೆ ತಿವ ಅಂದ್ಕೊಳ್ಳೆ. ನಾ 500 ಒಂದು ಏನ್ರಿ ಅನ್ನ ಒಳಗೆ ಬರ್ತೀನಿ ಅನ್ನೊಂದು. ನಾ ಒಳಗೆ ಬರ್ತೀನಿ,
ಅಂದವ ನೀ ಅನ್ನು ಒಳಗೆ ಬರ್ತೀನಿ ಅಂತ ಅಯ್ಯವ್ವ ಒಳಗೆ ಬರ್ತೀನಿ ಅಂದ ಬಾ 20 ಒಳಗೆ ಕರೆದು 500 ಒಲ್ಲು ಏನ್ರಿ ಅಂದ ಮೈ ತೊಗೋತೀನಿ ಅನ್ನು ಅಂದ ಅವ ಅಂದ ದಿನಕ್ಕೆ ಒಮ್ಮೆ ತೊಗೊಳ್ಳೋದೆ ದೊಡ್ಡ ಹೈರಾಣ ನಮ್ಗೆ ಹೇಳ್ರಿ ಒಮ್ಮೆ ತೊಗೊಳ್ಳೋದೆ ದೊಡ್ಡ ಹೈರಾಣದೇನು ಎರಡೆರಡು ಸರಿ ಕಿಲ್ಲೋಡವ ಇಲ್ಲಿ ಬೂತಿ ನೋಡಿ ನಿನಗೆ ಮೈ ತೊಗೊಂಡು ಬಂದೀನಿ ಅವ ನೀ ಅನ್ನರಿ ಅನ್ನು ಸುಮ್ಮನೆ ಯಾಕಲ್ಲಿ ಚಂದನೆ ನಾ ಮಾಡಲ್ಲ ಮೈ ತೊಗೊಳಲ್ಲ ಅಲ್ಲಕ್ಕ ನೀ ಅನ್ನರಿ ಅನ್ನು ಅಲ್ರಿ ಹೀಗೆ ಮಾಡಿ ಬಂದೀನಿ ಸುಮ್ಮನೆ ಯಾಕೆ ಕಿರಿಕಿರಿ ಹಚ್ಚಿದೆ ಅಕ್ಕ ನೀ ಅನ್ನರಿ ಅನ್ನೋದು ಯಾಕನ ಮೈ ತೊಗೋತೀನಿ ಅತ್ತು ಅಂದುಕೊಳ್ಳಿ ಹಂಗೆ ಹೋಗಿ ಹಂಡ್ಯಾಕೆ ನೀರಿಗೆ ಹಚ್ಚಲ್ಲೇ ಹೇಳ್ರಿ ತೊಗರಿ ಕಟ್ಟಿಗೆ ಹಚ್ಚಿ ನೀರು ಕಾಳು ಅಳದ ಕಾಯಿಸಲ್ಲ ಯಾವಾಗ ಅಂತ ಕಾಸಲ್ಲು ಹೇಳ್ತೀನಿ 500 ಮೈ ತೊಗೋರಿ ಅಂದು ಇದು ಹೋಯ್ತು ಇದಕ್ಕೆ ಏನೋ ಇದಕ್ಕೆ ಒಂದೊಂದು ಸರಿನೇ ಒಂದೇ ಸರಿ ತೊಗೊಳ್ಳೋದು ದೊಡ್ಡ ಹೈರಾಣ ಅಂಥವ್ರಿಗೆ ಇದು ಏನು ಮಾಡ್ತು ಈ ಕಡೆ ತೆಂಬಿಗೆ ಹಾಕೋದು ಯಾಕಡೆ ತಂಬಿಗೆ ಹಾಕೋಣ ಅಲ್ಲಿ ಕರ್ರಗೆ ಮೊದಲೇ ಥಂಡಿ ದಿನ ಬೂರ್ಸಿದ್ದಿತ್ತು ಮೈಯ ಥಂಡಿದಿಂದ ಬೆಳಗಾಗಿರ್ತದೆ ನೋಡ್ರಿ ಸಾಬೂನು ಹಚ್ಕೊಂಡು ಇದು ಏನು ಮಾಡ್ತು ಈ ಕಡೆ ತಂಬಿಗೆ ಹಾಕೋತು ನೀರು ಬಿದ್ದಲ್ಲಿ ಕರ್ರ ಕಾಣಕತ್ತು ನೀರು ಬೀಳಲ್ಲಾರ್ದ್ರೆ ಬೆಳ್ಳು ಕಾಣಕತ್ತು ಹೇಳ್ತೀನಿ ನಿಮಗೆ ಹಾಗೆ ಬಂದ ಮೈ ತೊಗೊಂಡ ನೋಡ್ರಿ ಮೈ ತೊಗೊಂಡೆನ ಪೂಜೆ ಮಾಡ್ಕೋತೀನಿ ಅನ್ನೋ ಅಂದು ನಮ್ಮಲ್ಲಿ ಲಿಂಗೇ ಇಲ್ಲರಿ ಅಂದಿವ 500 ಕೊಳ್ಳಗೆ ಲಿಂಗಿಲ್ಲ ನೀವಂದ್ರೆ ನಮ್ಮ ಕೊಳ್ಳಾಗ ಲಿಂಗೇ ಇಲ್ಲ ಅಂದ ನಾ ಎಲ್ಲ ಕೊಡ್ತೀನಿ ತಡಿ ಅಂತೇಳಿ ಆ ಕಡೆ ಈ ಕಡೆ ಹೋಗಿ ಅಂದ ಅದು ಕಾಯಿಪಲ್ಲೆ ಬುಟ್ಟ ಹುಡುಕಾಡ್ಕೊ ಇಟ್ಟಾಗ ಬದನಿಕಾಯಿ ಸಿಕ್ತು ಹೇಳ್ರಿ ತಂದು ಕೊಟ್ರು ನಡಿ ಪೂಜೆ ಮಾಡ್ಕೊ ಯಾವಾಗಿಂದ ಪೂಜೆ ಮಾಡ್ಕೊ ನಡಿ ಅಂದ ಕೂಡ ಇವ ಹೋಗಿ ಅಂದ ಕೂತ ಇದಕ್ಕೇನು ಮಂತ್ರ ಬೇಡ ತಂತ್ರ ಬೇಡ ಇವ್ನಿಗೆ 500 ಅವ್ನಿಗೆ ಏನೂ ಬರ್ತಿದ್ದಿಲ್ಲ ಹೋಗಿ ಕೂತಾವ ಸುಮ್ಮನೆ ಜಗಲಿ ಮ ಕೈಯಾಗ ಅಂದ ಬದನಿಕಾಯಿ ಹಿಡ್ಕೊಂಡು ಹೇಳ್ರಿ ಇದು ಅಡುಗೆ ಬರೀ ಕಡೆ ನೋಡ್ಲಕತ್ತಿದ್ದು ಏನು ಮಾಡ್ಯಾಳೋ ಏನಿಲ್ಲೋ ಕರ್ದಿದ್ದು ವಾಸನೆ ಇಲ್ಲ ಹುರಿದಿದ್ದು ವಾಸನೆ ಇಲ್ಲ ಏನು ತುಪ್ಪಿಲ್ಲ ಎಣ್ಣೆ ಇಲ್ಲ ಏನು ಒಟ್ಟು ವಾಸನೆ ಇಲ್ಲ ಈಗ ಏನು ಮಾಡ್ಯಾಳ ಏನಿಲ್ಲ ಇದು ಕೈ ಹಿಡ್ಕೊಂಡು ಕೂತು ಕೂಡಲೇ 500 ಅಂದು ಮತ್ತೇನ್ರಿ ಅಂದ ಅವ್ ಮ್ಯಾಲೆ 3 ಜೋಳ ತೆನಿ ಅವು ತಗೋ ಅನ್ನು ಅಂದು ಅವೇ ಅದಕ್ಕೆ ಅಂದಿವ ಅವೇ ಅದಕ್ಕೆ ಅಂದ ನೀ ಅಂದರಿ ಅನ್ನು ಯಾವ 3 ಜೋಳ ತೆನಿ ಅವು ತಗೋ ಅಂದ ಕೂಡ ಹೇಳ್ತೀನಿ 3 ಟಣ್ಣನಿಗೆ ಜಗದಕ್ಕಿನ ತೆನಿ ತಗೊಂಡ್ಲು 500 ಒಂದು ಮತ್ತೇನ್ರಿ ಅನ್ನ ಇವು ಕುಟ್ಟು ಅನ್ನು ಒಂದು ಒಳಗೆ ಹಾಕಿ ಕುಟ್ಟು ಅನ್ನು ಯಾಕನ್ನ ಯಾಕೆ ಹೇಳಿ ನಾನೇ ಹೇಳ್ಬೇಕು ನಿನಗೆ ನೀ ಹೇಳು ನಾ ಯಾಕೆ ಹೇಳ್ರಿ ಅಕ್ಕ ನೀವು ಕುಟ್ರಿ ನೀ ಅನ್ನರಿ ಅನ್ನು ಯಾವಾಗ ಕುಟ್ರಿ ಅತ್ತು ಹೇಳ್ತೀನಿ ಹಂಗೆ ಒಳ್ಳಾಗ ಆಕೆ ಕಾಳವೇ ಒಂದು ಭಕ್ತಿ ಇತ್ತು ಏನ್ರಿ ದೇವ್ರ ಧ್ಯಾನ ಮಾಡ್ಕೋತ ಭಗವಂತರ ಸ್ಮರಣೆ ಮಾಡ್ಕೋತ ಆಕೆ ಕುಟ್ಟಿದ್ಲು ಇದಕ್ಕೇನು ಭಕ್ತಿನ ಮಣ್ಣ ಒಳ್ಳಾಗ ಕೇಳ್ತೀನಿ ಒಣಗಿ ತೊಗೊಂಡು 1,000 ಹಿಂದಿ ಸಿನಿಮಾ ರೆಕಾರ್ಡ್ ಆಡ್ಕೋತ ಒಂದು 1000 ಪದ ಹಾಡ್ಕೋತ ಮೇರೆ ಹೆಂಗನೇ ಮೇತು ಮಾರ ಕ್ಯಾಕ 1,000 ಸಿನಿಮಾ ಪದ ಹಾಡ್ಕೋ ದನ್ 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 ಅಲ್ಲೇ ಅರ್ಧ ನುಚ್ಚಿಯಾಗಿದ್ದು ಜ್ವಾಳ ತೆರಿಗೆ ಕುಟ್ಟದ್ರಾಗೆ ಅದನ್ನು ತೊಗೊಂಡು ಕೇರಿ ಮತ್ತೆ 500 ಒಂದು ಮತ್ತೇನ್ರಿ ಅಂದ ಇದು ಒಳಗೆ ಅದು ಬೀಸುಕಲಾಗ ಹಾಕಿ ನುಚ್ಚು ಹೊಡಿ ಅಂದು ಯಾಕೆ ನನಗೆ ಯಾಕೆ ಕಿರಿಕಿರಿ ಹಚ್ಚಿದ್ದೀನಿ ಅದು 500 ನನಗೆ ಯಾಕೆ ಕಿರಿಕಿರಿ ಹಚ್ಚಿದ್ದೀನಿ ನಾ ಯಾಕೆ ಹೇಳ್ಬೇಕು ನೀವು ಹೊಡಿ ನೀ ಹೇಳು ಯಾವ ಅದು ಬೀಸುಕಲಾಗ ಹಾಕಿ ಹೊಡೀರಿ ಅತ್ತು ಹೇಳ್ತೀನಿ ಹಂಗೆ ಮುಕ್ಕು ಹಾಕಿ ಗರ್ರ ಬೀಸುಕಲೆ ತಿರುಗಿ ನುಚ್ಚು ಹೊಡೋದು 500 ಅಂದ್ಲು ಮತ್ತೇನ್ರಿ ಅಂದ ಇದು ಸಣ್ಣ ಅರಿವಿ ಇಡಬೇಡ ದೊಡ್ಡ ಅರಿವಿ ಇಡುವತ್ತು ಅನ್ನಂದ್ಲು ಅಟ್ಟು ತೊಗೊಂಡೇನು ಮಾಡಿ ನಿಮ್ಮ ಮನೆಗೆ ಬಂದಿದ್ದೆ ನನ್ನ ತಪ್ಪಾಗ್ಯದ ಒಂದು ಇಟ್ಟು ಮಾಡಿ ನೀಡವ ತಿಂದು ಹೋಗ್ಕಿನತ್ತಾಗ ಸುಮ್ಮನೆ ನಮಗೇನು ಕಿರಿಕಿರಿ ಹಚ್ಚಿದ್ದೀನಿ ನೀ ಅನ್ನರಿ ಏನು ದೊಡ್ಡ ಅರಿವಿ ಅಟ್ಟು ತೊಗೊಂಡು ಏನು ಮಾಡವ ಅಟ್ಟು ನುಣವನ್ನ ಬಿಡವನ ನಾ ಏನೋ ಕಮ್ ಮಾಡಿರ್ತಿದ್ದೆ ಚಲೋ ಮಾಡಿರ್ತಿದ್ದೆ ಏನು ತಿಂದು ಬಂದ್ರತ್ತೇಳಿ ನಾ ಮುಂಜೆ ತಯಾರಾಗಿ ಕೂತೀನಿ ನಿಂದೇನು ಕಿರಿಕಿರನ ನೀ ಅನ್ನರಿ ಅನ್ನೋ ಯಾವ ದೊಡ್ಡ ಅರಿವಿ ಇಡು ಅತ್ತು ಹೇಳ್ತಿರಕ್ಕೆ ಕಾಳವೆ ಒಂದೇ ಕೂಡ ನೀರು ಹಿಡಿದಿಟ್ಟಿಲ್ಲ ಈಕೆ ಒಂದು 8 ಕೂಡ ನೀರಿಗೆ ಹಿಡಿದಿಟ್ಟ ಏನ್ರಿ 8 ಕೂಡ ನೀರು ಹಿಡಿದಿಟ್ಟು ಗಂಡ ಹೆಂಡತಿ ಕೂಡ ಎದುರಾಗಿ ಅರಿವಿ ತುಂಬ್ಯಾವ ಕೆಳಗೆ ಹೇಳ್ತೀನಿ ನಿಮಗೆ ತೊಗರಿ ಕಟ್ಟಿಗೆ ಹತ್ತು ಸೂರ್ಪನ ಕಟ್ಟಿಗೆ ದಾಕ್ ಉರಿ ಹಚ್ಚು ನೀರು ಕಳ ನೀರು ಕುದಿಲಕ್ಕತ್ತು ಅದ್ರಾಗ ಇದು ಹೊಡೆದಿದ್ದು ನುಚ್ಚು ಒಯ್ದು ಹಾಕಲು ನುಚ್ಚು ಬಿಟ್ಟು ನುಚ್ಚು ಕುದಿಲಕ್ಕತ್ತು ಹೇಳ್ತೀನಿ 500 ಅಂದ್ಲು ಮತ್ತೇನ್ರಿ ಅಂದಿವ ಈ ಅರಿವಿತ್ತ ತಲೆ ಮೇಲೆ ಇಡುವ ಅಂದು ಕೂಡಲು ಅಮಾದ ಯಾಕೆ ವಾಯಕ್ಕ ನಾನು ಇಡ್ಬೇಕತ್ತೆ ಯಾಕೆ ಕೊಲ್ಬೇಕತ್ತೀರಿ ನನ್ನ ಕಲಿ ಆಗಲ್ರಿ ಹಾಕೋರೆ ಹತ್ತಿದು ನೀ ಅನ್ನರಿ ಅನ್ನು ಸುಮ್ಮನೆ ಹಂಗಲ್ಲಿ ಇಲ್ಲಿತಾನೆ ಅಂದಿನ್ನ ಏನು ಮುಂದೆ ಅನ್ನಂಗಿಲ್ಲ ಹತ್ತದ 500 ನೀ ಅನ್ನರಿ ಅನ್ನು ಹ್ಯಾಂಗಲ್ಲಿ ಅಕ್ಕ ಅದು 8 ಕೊಡ ನೀರು ಅರಿವದ ಅದು ನೋಡ್ತಿ 500 ನನ್ನಂಗೆ ತೆಳ್ಳಗಿತ್ತದು ಹೆಂಗೆ ಮಾಡ್ತೀರಿ ಅದು ಅಂಥದ್ದು ಇಂಥದ್ದು ಯವ್ವನ ಅನ್ನಲ್ಲ ಯಾಕೆ ನಾನು ತಲೆ ಸುಡ್ತದ್ರಿ ನಾವು ಅಲ್ರಿ ನಾವು ನಿಮ್ಮ ಬೆನ್ನು ಬೇಡ ಏನು ಮಾಡಿ ನಮ್ಮ ಮನೆಗೆ ನಾವು ಹೋಗ್ತೀನಿ ನೀ ಅನ್ನರಿ ಅನ್ನು ನೀ ಹ್ಯಾಂಗಲ್ಲಿ ಸುಮ್ಮನೆ ಹ್ಯಾಂಗಲ್ಲಿ ನಾ ಅನ್ನಂಗಿಲ್ರಿ ಯಾಕೋರೆ ನೀ ಅಂತಿಲ್ಲ ಅದು ಕೂಡ ಈಕೆ ಬಿಡಂಗೆ ಕಾಣಂಗಿಲ್ಲ ತಿಳ್ಕೊಂಡು ಯಾಕೆ ಅದು ಅರಿವಿತ್ತಂತ ತಲೆ ಮೇಲೆ ಇಡ್ರಿ ಅತ್ತು ಹೇಳ್ತೀನಿ ಗಂಡ ಹೇಳ್ತೀಯ ಎಟ್ಟು ಒಯ್ದು ಎತ್ತಿ ಅದ್ರ ತಲೆ ಮೇಲೆ ಇಟ್ಟು 500 ಇದು ಮಡಚ್ಕೊಂಡು ಮಕ್ಕೋತೆ
ಅಲ್ರಿ ಎಂಟದು ಕೂಡ ನೀರು ಹಿಡ ಅರಿವಿ ತಲೆ ಮ್ಯಾಗ ಇಟ್ಟಾಗ ಅದು 500 ಯಾಕೆ ಉಳ್ದಿತ್ತು ಅಲ್ಲಿ? ಇದು ನೆಲಕ್ಕೆ ಮಕ್ಕೋತಿ ಅಪ್ಪ ಜಲ್ದಿ ಇಳಿಸ್ತೀರಿ ತಲೆ ಸುಡ್ಲಾಕತ್ತದ ಯಾಕೆ ಜಲ್ದಿ ಇಳಿಸ್ರಿ ಅಂತ ಇದು ಅಂತದ. ಅಕ್ಕಿ ಅಂತಾಳ 500 ಒಂದು ಮತ್ತೇನ್ರಿ ಅಂದ, ಇದಕ್ಕೆ ಒಣಗಿ ತೊಗೊಂಡು ಹೊಡಿ ಅನ್ನು ಅಂತಾಳ. ಅವ ಅಂದ ಅವ್ವ ನೀ ಏನು ಕೊಡ್ತೀನಿ ಅಂದ್ರೆ ನಾನು ಅಲ್ರಿ ಯಾಕೋರೆ ನಾನು ಬಿಟ್ಟು ಬಿಡ್ರಿ, ನಮ್ಮ ಮನೆ ನಾ ಹೆಂಡ್ತಿಗೆ ಹೇಳಾರ್ದೆ ಬಂದೀನಿ ರೀ, ನನಗೆ ಬಿಟ್ಟು ಬಿಡ್ರಿ, ನೀನು ಬೀರ್ನಿ ಬೇಡ ಏನು ಬೇಡ ಯವ್ವ ನನಗೆ ಬಿಟ್ಟು ಬಿಡುವತ್ತು ಇದು ಹೊತ್ತದ, ನೀ ಸುಮ್ಮನೆ ಅನ್ನೋ ತಾವ. ಅಕ್ಕಿ ಅಂತ ಹ್ಯಾಂಗೆ ಅನ್ಬೇಕ್ರಿ ಅದು 500 ಇದು ಒಣಗಿ ತೊಗೊಂಡು ಹೊಡಿ ಅನ್ನಂತ. ನಾ ಅನ್ನಲ್ರಿ ಯಾಕೋರ ತಿಮ್ಮ ಅಂತ, ನೀ ಅನ್ನರಿ ಅನ್ನು ಹ್ಯಾಂಗಲ್ಲ ಸುಮ್ಮನೆ ಅನ್ನಂಗಿಲ್ರಿ. ನೀ ಅಂತೀರ ಹಂಗೆ ಟೊಳ್ಳ 500 ಕಪಾಳಕ್ಕೆ ಒಟ್ಲಾಯ್ತು. ಪಟ್ಟು ಕೂಡಲೇ ಹೇಳ್ತೀನ ನಿಮಗೆ 500 ಯಪ್ಪೋ ನನ್ನ ಮುಗಿದು ಬತ್ತು ಯಪ್ಪ ಹೇಳ್ರಿ ಇಲ್ಲ ಅದು ಮುಗೀತು ಯಪ್ಪ ಅಂದ ಯಕ್ಕ ಅಂದ. ಆ ಮಡಿಕೆ ತೊಗೊಂಡು ಹೊಡಿ ಎತ್ತು ನೋಡಿ ಹೇಳ್ತೀನಿ ಒಂದೇ ಹಚ್ಚಿ ಸಿಗದಕ್ಕಿನಿ ಇಂಥ ಮಡಿಕೆ ತೊಗೊಂಡು ಬಂದು ರಿಮ್ಮನಂಗೆ ಬಿಟ್ಲಾಯ್ತು. ಹೇಳ್ತೀರ ನಿಮಗೆ ನುಚ್ಚಿನ ಗಡಿಗೆ ಹೊಡೆದು ಅದ್ರ ಒಳಗಿನ ನುಚ್ಚು 500 ಒಳ್ಳೆತಿದಿಂದ ಹಂಗಾಲ್ತದ ಹಿಡಿತು. ಬರೀ ನುಚ್ಚು ಇಳಿಲಿಲ್ಲ, ನುಚ್ಚಿನ ಜೋಡಿ ತೊಗಲು ಉಚ್ಕೋತ ಬಂತು. 1,000 500 ಟಣ್ 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 ಹಾರಾಡ್ಲಕತ್ತಿ ಯಪ್ಪೋ ತಗೊಂಡು ಅವ್ರ ಮನೆ ಒಂದು ನೀರು ತುಂಬಿದ ಹೌಸ್ ಇತ್ತು. ಆ ಹೌಸಿನಾಗ ಹೋಗಿ ಬಿದ್ದು ಒದ್ದಾಡಿ ಸತ್ಯ ಹೋಯ್ತು. ಹಂಗೆ ಮಾಡ್ತೀರಿ ಮತ್ತು ನಮಗೆ ಯಾರು ವೈದಿಗೆ ಮಾಡೀರಿ ಅವ್ರಂತಾರ ನಾವು ಕರೆಯವ್ರನ್ನಲ್ಲ ಮಾಡೋರ್ನಲ್ಲ.